ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಶ್ರೀ ಕನ್ನಡ ಕುಕಿಂಗ್ ಚಾನಲ್. ಇವತ್ತು ನಾನು ಸೂಪರಾಗಿ ಒಂದು ಮೊಳಕೆ ಕಾಳಿನಲ್ಲಿ ಒಂದು ಸ್ವೀಟ್ ಐಟಮ್ನ ಮಾಡೋದು ಹೇಗೆ ಅಂತ ಹೇಳ್ಕೊಡ್ತಾ ಇದ್ದೀನಿ. ಇದು ತುಂಬಾ ರುಚಿಯಾದ, ಶುಚಿಯಾದ ಹಾಗೆ ಪೌಷ್ಟಿಕವಾದಂಥ ಗುಣವುಳ್ಳ ಅಂಶವುಳ್ಳಂಥ ಒಂದು ಸ್ನ್ಯಾಕ್ಸ್ ಇದು. ಇದನ್ನು ಮಕ್ಕಳಿಗೆ, ದೊಡ್ಡವ್ರಿಗೆ ಯಾರು ಬೇಕಾದರೂ ತಿನ್ಬೋದು. ಇದು ತಿಂತಾಯಿದ್ರೆ ಬೇಜಾರೇ ಆಗಲ್ಲ. ಇದು ಹೇಗೆ ಮಾಡೋದು ಅಂತ ನೋಡೋಣ ಬನ್ನಿ. ನಾನಿಲ್ಲಿ ಒಂದು 3-4 ಏಲಕ್ಕಿ ಕಾಯಿ, ಒಂದೇ ಅಚ್ಚು ಬೆಲ್ಲ, ಹಾಗೆ 1 ಕಪ್ಪು ನೆನೆಸಿರೋ ಮೊಳಕೆ ಕಾಳು, ಹಸಿರು ಕಾಳನ್ನ ತೊಗೊಂಡಿದ್ದೀನಿ. ನೀವು ಬೇರೆ ಯಾವ ಕಾಳಲ್ಲಾದರೂ ಮಾಡ್ಕೋಬೋದು. ನಾನು ಬೆಲ್ಲನ ಇಲ್ಲೊಂದು ಪಾತ್ರೆಗೆ ಹಾಕಿ ಅದಕ್ಕೆ ಮುಳುಗುವಷ್ಟು ನೀರನ್ನು ಹಾಕಿ ಪಾಕ ಮಾಡ್ತಾಯಿದ್ದೀನಿ. ಇದು ಪಾಕ ಒಂದೆಡೆ ಪಾಕ, ಗೆಜ್ಜೆ ಪಾಕ ಬಂದರೂ ಸಾಕಾಗುತ್ತೆ. ಅದಕ್ಕೆ ಏಲಕ್ಕಿ ಕಾಯಿನ ನಾನಿಲ್ಲಿ ಕುಟ್ಟಿ ಹಾಕ್ತಾಯಿದ್ದೀನಿ. ಇದು ಸ್ವಲ್ಪ ಚೆನ್ನಾಗಿ ಸ್ವಲ್ಪ ಗೆಜ್ಜೆ ಪಾಕ ಬಂದ ತಕ್ಷಣ ನಾನಿಲ್ಲಿ ಕಾಳನ್ನು ಡೈರೆಕ್ಟಾಗಿ ಹಾಕಿ ಮಿಕ್ಸ್ ಮಾಡ್ತಾಯಿದ್ದೀನಿ. ನೀವು ಬೇಕಾದರೆ ಸ್ವಲ್ಪ ಇದು ಕ್ರಿಸ್ಪಿಯಾಗಿ ಬರುತ್ತೆ. ನೀವು ಬೇಕಾದರೆ ಬೇರೆ ಬೇಯಿಸ್ಕೊಂಡು ಕೂಡ ಹಾಕ್ಬೋದು. ಇಲ್ಲಿ 1 ಬಟ್ಲು ಕೊಬ್ಬರಿನ ನಾನು ಹಾಕ್ತಾಯಿದ್ದೀನಿ. ಚೆನ್ನಾಗಿ ಮಿಕ್ಸ್ ಮಾಡ್ತಾ ಇರುವಾಗಲೇ ಅದು ಪಾಕ ಸ್ವಲ್ಪ ಗಟ್ಟಿ ಆಗ್ತಾ ಹೋಗುತ್ತೆ. ಇದಕ್ಕೆ ನಾನು 1 ಟೇಬಲ್ ಸ್ಪೂನಷ್ಟು ಅಕ್ಕಿ ಹಿಟ್ಟನ್ನು ಮಿಕ್ಸ್ ಮಾಡ್ತಾಯಿದ್ದೀನಿ ಬೈಂಡಿಂಗೋಸ್ಕರ. ಇದು ತುಂಬಾ ರುಚಿಯಾಗಿರುತ್ತೆ, ಬೇಗನೂ ಕೂಡ ಮಾಡ್ಬೋದು. ಈ ಮೊಳಕೆ ಕಾಳನ್ನು ನಮ್ಮ ಮಕ್ಕಳಿಗೆ ಕೊಡ್ತಾಯಿದ್ರೆ ಈ ಬೇಕ್ರಿ ಐಟಮ್ಗಳಿಗಿಂತ ಈ ರೀತಿ ಮಾಡ್ಕೊಡೋದ್ರಿಂದ ಮಕ್ಕಳು ಕಾಳನ್ನು ಇಷ್ಟಪಟ್ಕೊಂಡು ತಿಂತಾರೆ. ಇಲ್ಲಿ ಒಂದು ಪಾತ್ರೆಗೆ ನಾನು ಸ್ವಲ್ಪ ತುಪ್ಪನ ಹಾಕಿ ಅದಕ್ಕೆ ಗೋಡಂಬಿ ಹಾಕಿ ಫ್ರೈ ಮಾಡ್ತಾಯಿದ್ದೀನಿ. ಹಾಗೆ ದ್ರಾಕ್ಷಿನೂ ಕೂಡ ಹಾಕಿ ಫ್ರೈ ಮಾಡಿಕೊಂಡು ಇದಕ್ಕೆ ಆ್ಯಡ್ ಮಾಡ್ತಾಯಿದ್ದೀನಿ. ನೋಡ್ತಾ ಇರ್ಬೋದು ಎಷ್ಟು ಸೂಪರಾಗಿ ರೆಡಿಯಾಗೋಯ್ತು. ಯಾವುದೇ ಬೇಕ್ರಿ ಐಟಮ್ಮು, ಹೊರಗಡೆ ಸ್ವೀಟ್ಸ್ಗಳು ಮಾಡಿ ತಿನ್ನೋದ್ರಿಂದ ಈ ರೀತಿ ಮಾಡಿಕೊಂಡು ತಿನ್ಬೋದು. ಇದು ತುಂಬಾ ಚೆನ್ನಾಗಿರುತ್ತೆ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ. ಈ ವಿಡಿಯೋ ನಿಮಗೆ ಇಷ್ಟ ಆದಲ್ಲಿ, ನಾವು ಹೊಸದಾಗಿ ಮಾಡ್ತಾಯಿದ್ದೀವಿ, ಪ್ಲೀಸ್ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಅಂತ ಕೇಳ್ಕೊತಾ ಇದ್ದೀವಿ.